ನಮಸ್ತೆ. ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೆ 7 ಗಂಟೆ ಆದ್ಮೇಲೆ. ಇಷ್ಟು ಬೇಗ ಎದ್ದಿದ್ದೀನಿ ಅನ್ನೋ ಖುಷಿಗೆ ಆಚೆ ಬಂದು ನೋಡಿದ್ರೆ ನಮ್ಮ ಅಮ್ಮ ನಮ್ಮ ಅಜ್ಜಿ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ರು. ಅಮ್ಮ ಮಗಳ ಮಾತುಕತೆ ಹೇಗಿರುತ್ತೆ ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ. ಈಗ ಹಂಗಾರೆ ನಿನಗೆ 100 ವರ್ಷ ಆಗೈತೆ ಅಂತ. 100 ವರ್ಷ ಆಗಲಿ 5 ವರ್ಷ ಆಗಲಿ ಹೋಗು, ಯಾರಿಗೂ ಗೊತ್ತು. ನಮ್ಮ ಮಗನ ಮಕ್ಕಳು ನೋಡ್ದಾರಲ್ಲ ನಾವು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನಾನು ಈಗ ಅಲ್ಟಿ ಸಡ್ಡಿ ಇದ್ದವಕ್ಕೆ ನಾನು ಕೂತಿರೋದು ಅಲ್ವಾ? ಏನು ಅಲ್ಟಿ ಸಡ್ಡಿ? ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ಅಮ್ಮ ಮಗಳ ಜಗಳ ಮುಗಿದ್ಮೇಲೆ ಟಿವಿಲ್ ಬರೋರೆಲ್ಲ ಗೊಂಬೆಗಳಂತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ನಮ್ಮ ಅಜ್ಜಿ ಹೇಳ್ತಾ ಐತೆ ಗೈಸ್, ಈ ಟಿವಿಲ್ ಬರೋರೆಲ್ಲ ಗೊಂಬೆಗಳಂತೆ. ಟಿವಿ ಎಲ್ಲ ಬರೋರೆಲ್ಲ ಗೊಂಬೆ ಅಂತಲೇ ಮನುಷ್ಯರು ಅಷ್ಟೊಂಥರ ಹೊಡೆದಾಡ್ತಾರೆ, ಚೆಚ್ಚಾಡ್ತಾರೆ. ಗೊಂಬೆ ಅಲ್ಲ ಕಣಜ್ಜಿ, ಅವರು ಮನುಷ್ಯರು, ನಿನ್ನಂಗೆ ಮನುಷ್ಯರು ಅವರು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನನಗ್ ನಮ್ಮ ಅಮ್ಮ ನಮ್ಮ ಅಜ್ಜಿ ಕಣ್ ಮುಂದೆ ಒಂದ್ಸಲನೂ ಹೊಡೆದಿಲ್ಲ ಅಂತ ನಮ್ಮ ಅಜ್ಜಿ ಹೇಳ್ತಾವ್ರೆ. ನನಗೆ ಗೊತ್ತಿವೆ ಹೇಳಿ ಮುಟ್ಕೊಂಡು ಕೂತ್ಕೊಳ್ಳಿ. ಅಮ್ಮ ಇಷ್ಟು ದಿನ ನಮ್ ಟಾಮ್ ಚೀಲದ ಮೇಲೆ ನೆಮ್ಮದಿಯಾಗಿ ಮಲ್ಕೋತಿದ್ದ. ಆದ್ರೆ ಇವತ್ತಿನ ಪರಿಸ್ಥಿತಿ ಈ ರೀತಿ ಮಲ್ಗವನಿ. ಯಾಕೆ ಏನು ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.